ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದರೆ, ಕೇವಲ ಮಿಷನ್ ಒಂದಿದ್ದರೆ ಸಾಕು, ನಮಗೆ ಕಟಿಂಗ್ ಬರಲ್ಲ, ಸ್ಟಿಚಿಂಗ್ ಬರಲ್ಲ, ನಾವು ಹೇಗೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಮಾಡುವಂಥವರಿಗೆ ಈ ವಿಡಿಯೋ ಅಂತ ಹೇಳ್ಬೋದು. ಯಾಕೆ ಅಂದರೆ ನಮಗೆ ಕಟಿಂಗ್ ಸ್ಟಿಚಿಂಗ್ ಬರಲ್ಲ, ನಮಗೆ ಮಿಷನ್ ಇದೆ, ಒಂದು ಕಂಟ್ರೋಲ್ ಇದೆ ಅನ್ನುವಂಥವರು ಕೂಡ ನಾವು ಸಂಪಾದನೆಯನ್ನು ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ. ನಾನು ಹೊರಗಡೆ ಹೋಗಿ ದುಡಿಯೋದಕ್ಕಿಂತನೂ ಹೆಚ್ಚಾಗಿ ನಾವು ಈ ಒಂದು ಕೆಲಸದಿಂದನೇ ಕೂಡ ನಾವು ಸಂಪಾದನೆಯನ್ನು ಮನೆಯಿಂದಲೇ ಮಾಡಬಹುದು. ಹಾಗಿದ್ರೆ ಹೇಗೆಲ್ಲ ನಾವು ಈ ಮಿಷಿನಿಂದ ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಈಗ ನೋಡ್ತಾ ಇದ್ದೀರಲ್ಲ, ಈಗ ನಾನು ಸ್ಟಿಚ್ ಮಾಡ್ತಾ ಇರುವಂಥದ್ದು ಏನು ಅಂತ ನಿಮ್ಗೆ ಈಗಾಗಲೇ ನೋಡಿದ್ರೆ ಗೊತ್ತಾಗಿರುತ್ತೆ. ಏನಂತಂದರೆ ಚೂಡಿದಾರ್ ಟಾಪ್ ಆ್ಯಂಡ್ ಪ್ಯಾಂಟ್. ಈಗ ನಾವು ಈಗಂತೂ ಹೆಚ್ಚು ಜನ ಏನು ಹೇಳ್ತೀನಿ ಅಂತಂದರೆ, ರೆಡಿಮೇಡ್ ಡ್ರೆಸ್ಗಳಿಗೆ ಜಾಸ್ತಿ ಮೊರೆ ಹೋಗಿರುವಂಥದ್ದು. ಜಾಸ್ತಿ ರೆಡಿಮೇಡ್ ಬಟ್ಟೆ ಈಗ ನಾವು ಹೆಚ್ಚಾಗಿ ಸ್ಟಿಚ್ ಮಾಡಿಸ್ತೀವಿ ಅಂತಂದ್ರೂ ಬಟ್ಟೆಗೆ ಅಷ್ಟು ಕೊಡಬೇಕು, ನಮಗೆ ಸ್ಟಿಚಿಂಗ್ ಚಾರ್ಜ್ ಅಷ್ಟೊಂದು ಜಾಸ್ತಿ ಆಗಿಬಿಟ್ಟಿದೆ. ಈಗ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಿಸ್ಬೇಕು ಅಂತಂದರೆ ನಮಗೆ ಸ್ಟಿಚ್ ಮಾಡಿಸೋದಕ್ಕೆ ಒಂದು 500 ರೂಪಾಯಿ ಮೇಲೆ ಬೇಕಾಗುತ್ತೆ. ಅದಕ್ಕೆ ಜೊತೆಗೆ ಒಂದು 500ರಿಂದ 1000 ರೂಪಾಯಿ ನಾವು ಬಟ್ಟೆಗೆ ಬಂಡವಾಳನ ಹಾಕಬೇಕು. ಇದಿಷ್ಟನ್ನು ಕೊಟ್ಟರೆ ನಮಗೊಂದು ಒಳ್ಳೆ ಡ್ರೆಸ್ಸೇ ಬರುತ್ತೆ ಅಂತೇಳಿ ಈಗೆಲ್ಲ ಲೆಕ್ಕಾಚಾರದಲ್ಲಿ ಇದು ಮಾಡ್ತಾ ಇರೋದ್ರಿಂದ ನಮಗೆ ಅದೊಂದು ಬೆನಿಫಿಟ್ಟು. ನಿಮಗೆ ಕಟಿಂಗ್ ಸ್ಟಿಚಿಂಗ್ ಬರಲ್ಲ ಅಂತಂದರೆ, ಈಗ ನೀವು ಸ್ಟಿಚಿಂಗ್ ಮಾಡ್ತಿದ್ದೀವಿ ಅಂತ ಒಂದು 4 ಜನಕ್ಕೆ ಗೊತ್ತಾದರೆ ಸಾಕು, ನಿಮಗೆ ಏನು ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಿ ಕೊಟ್ಟರೆ ಮಿನಿಮಮ್ ಅಂದರೂ 50 ರೂಪಾಯಿಯನ್ನು ಚಾರ್ಜನ್ನು ಮಾಡ್ತೀವಿ, ಕೇವಲ ಒಂದೊಂದು ಸ್ಟಿಚ್ಚನ್ನು ಹಾಕೋದಕ್ಕೆ. ಅದಕ್ಕೆ ನಾವು ಏನು ಕಟಿಂಗ್ ಬರಬೇಕು, ನೀಟಾಗಿ ಸ್ಟಿಚಿಂಗೇ ಬರಬೇಕು ಅಂತ ಏನಿಲ್ಲ. ನಮಗೆ ಸ್ಟ್ರೈಟಾಗಿ ಒಂದು ಹೊಲಿಗೆ ಹಾಕೋದಕ್ಕೆ ಮತ್ತು ಮಿಷಿನ್ ಕಂಟ್ರೋಲ್ ಇದ್ದರೆ ಸಾಕಾಗತ್ತೆ. ಆದ್ದರಿಂದ ನೋಡಿ, 2 ನಿಮಿಷ, ನಮಗೆ ಒಂದು 5 ನಿಮಿಷ ಸಾಕಾಗತ್ತೆ ಟಾಪ್ ಆ್ಯಂಡ್ ಪ್ಯಾಂಟ್ ಸ್ಟಿಚ್ ಮಾಡೋದಕ್ಕೆ. ನಿಮ್ಗೊಂದು 1/4 ಗಂಟೆ ಅರ್ಧ ಗಂಟೆ ತಗೊಂಡ್ರೂ ಪರವಾಗಿಲ್ಲ. ನಾವು ಮನೆಯಲ್ಲೇ ಸುಮ್ಮನೆ ಕೂತಿರೋ ಬದಲು ನಾವು ಇಷ್ಟು ಕೆಲಸನ ಮಾಡಿಕೊಂಡು ನಾವು ಮುಂದಿನ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು. ಹೇಗೆ ಅಂತಂದರೆ, ಈಗ ನೀವು ಆಲ್ರೆಡಿ ಕಟಿಂಗ್ ಸ್ಟಿಚಿಂಗ್ ಬರಲಿಲ್ಲ ಅಂತಂದ್ರೂ ಆಲ್ರೆಡಿ ನೀವು ಸ್ಟಿಚಿಂಗನ್ನು ಶುರು ಮಾಡ್ಕೊಂಡಿದ್ದೀರಾ ಅಂತ ಆದರೆ, ನೀವು ಸ್ಟಿಚಿಂಗ್ ಶುರು ಮಾಡಿರ್ತೀರ, ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ. ಈಗ ನೀವು ಬರೀ ಟಾಪ್ ಆ್ಯಂಡ್ ಪ್ಯಾಂಟನ್ನು ಸ್ಟಿಚ್ ಮಾಡೋದೇ ಅಲ್ಲ, ಒಂದು ನೈಟಿ ಆಗ್ಬೋದು. ಈಗೆಲ್ಲ ನೈಟಿ ಯೂಸ್ ಮಾಡೋದ್ರಿಂದ ರೆಡಿಮೇಡ್ ಡ್ರೆಸ್ಗಳಾಗ್ಬೋದು, ನೈಟಿ ಆಗ್ಬೋದು, ಮತ್ತು ಒಂದು ಬ್ಲೌಸ್ ಲೂಸ್ ಆ್ಯಂಡ್ ಟೈಟ್ ಮಾಡೋದಾಗ್ಬೋದು. ಆಲ್ಟ್ರೇಷನ್ ಎಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೂ ಒಂದು ಸ್ಟ್ರೈಟಾಗಿ ಲೂಸಾಗಿರೋದಕ್ಕೆ ಒಂದು ಟೈಟಾಗಿ ಹೊಲಿಗೆ ಹಾಕೋದಕ್ಕಂತೂ ಗೊತ್ತೇ ಇರುತ್ತೆ, ಅದನ್ನು ಮಾಡಬಹುದು. ಮತ್ತು ಒಂದು ಬೆಡ್ಶೀಟ್ಗೆ ಅಂಚೊಲಿಯುವಂಥದ್ದಾಗ್ಬೋದು, ಸೀರೆಗೆ ಜಿಗ್ಜಾಗ್ ಫಾಲ್ ಹಾಕುವಂಥದ್ದಾಗಬಹುದು. ಇಷ್ಟೊಂದು ವೆರೈಟಿ ಕೆಲಸಗಳಿದೆ. ನಮಗೆ ಬ್ಲೌಸ್ ಹೊಲಿಯೋಕ್ಕೆ ಬರಲ್ಲ ಅಂದ್ರೂ ಕೂಡ ನಾವು ಈ ರೀತಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಆಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾದ ನಂತರ ಏನಾಗುತ್ತೆ, ನಿಮಗೆ ಆಸೆ ಆಗುತ್ತೆ, ನಾವು ಸ್ಟಿಚಿಂಗನ್ನು ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀವಿ, ನಾವು ಯಾಕೆ ಕಟಿಂಗನ್ನು ಕಲಿಬಾರ್ದು ಅಂತೇಳಿ. ಹಾಗಾಗಿ ನೀವು ಆಗ ಏನು ಮಾಡ್ತೀರಾ, ಕಟಿಂಗ್ ಕಡೆಗೆ ಒಲವು ಹೆಚ್ಚಾಗತ್ತೆ ಆಟೋಮೆಟಿಕ್ಕಾಗಿ. ಈಗ ನಾವುಗಳು ಎಷ್ಟೊಂದು ಕಟಿಂಗ್ ಸ್ಟಿಚಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೀವಿ. ನೀವು ಬೇಕಂತಂದರೆ ನಮ್ಮ ವೀಡಿಯೋಸ್ಗಳನ್ನು ನೋಡಿದ್ರೆ ಸಾಕು, ನೀವು ಮನೆಯಿಂದಲೇ ಕಲಿಬಹುದು. ನಾವಾದರೂ ಕಲಿಯುವಾಗ ನಾವು ಎಲ್ಲಿ ಕಲಿಸ್ತಾರೆ ನೋಡಿ ಹುಡುಕೊಂಡೋಗಿ ಅಲ್ಲಿ ಕಲ್ತಿರುವಂಥದ್ದು. ಆದರೆ ನಿಮ್ಗೆ ಆಗಲ್ಲ, ನಿಮಗೆ ಎಲ್ಲ ಮನೆಯಿಂದಲೇ ಸಿಗುತ್ತೆ. ನಿಮಗೆ ಕಟಿಂಗ್ ಕಲಿಬೋದು, ಸ್ಟಿಚಿಂಗ್ ಕಲಿಬಹುದು. ಇದಿಷ್ಟನ್ನು ಮಾಡ್ತಾ 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 ಈಗ ಆಲ್ರೆಡಿ ನಿಮ್ಗಾಗಲೇ ಕಸ್ಟಮರು ಒಂದು ಸ್ಟಿಚಿಂಗಿಗೆ ಬರ್ತಿದ್ದಾರೆ ಸ್ಟಿಚಿಂಗ್ ಮಾಡಿಸೋದಕ್ಕೆ ಅಂತ ಆದಾಗ, ನೀವು ಅದ್ರ ಜೊತೆಗೆ ನೀವು ಆ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋಬೋದು. ಹೇಗೆ, ನೀವು ಈಗ ಸ್ಟಿಚಿಂಗ್ ಆಗ್ತಿದ್ದೀರಾ ಆಲ್ರೆಡಿ, ನೀವು ಅದ್ರ ಜೊತೆಗೆ ನೀವು ಕಟಿಂಗನ್ನು ಕಲ್ತ್ಕೋತೀರ. ಮುಂದೆ ಒಂದೊಂದು ಸ್ಟೆಪ್ಪು ಹೋಗ್ತಾ ನೀವು ಸ್ಟಾರ್ಟಿಂಗು ಒಂದು ಸ್ಟಿಚಿಂಗ್ ಹಾಕೋದಕ್ಕೆ ಅಷ್ಟಕ್ಕೆ ಬರ್ತಿತ್ತು. ಈಗ ಅದ್ರ ಮೇಲೆ ನಾನು ಒಂದು ಸೀರೆಗೆ ಫಾಲ್ ಹಾಕ್ತೀನಿ ಅನ್ನುವಂಥ ಆಸೆ ಬರಬಹುದು. ಅದನ್ನು ಕಲಿಯೋದು, ಫಾಲನ್ನು ಒಂದಷ್ಟು ನೋಡ್ಕೋಬೇಕಾಗತ್ತೆ, ಎಲ್ಲಿ ಎಷ್ಟನ್ನು ಬಿಡಬೇಕಾಗತ್ತೆ. ಮುಂದಿನ ವೀಡಿಯೋಸಲ್ಲಿ ನಾನು ಸ್ಟೆಪ್ ವೈಸ್ ಎಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಸ್ಟಾರ್ಟಿಂಗು ಬ್ಲೌಸ್ ಕಟ್ಟಿಂಗ್ ಆಗಿರ್ಬೋದು, ಅದ್ರ ಸ್ಟಿಚಿಂಗ್ ಆಗ್ಬೋದು, ಮುಂದಿನ ಸ್ಟೆಪ್ಪು ಯಾವುದ್ಯಾವುದು ಹೆಚ್ಚು ಕಡಿಮೆಯಿಂದ ಹೆಚ್ಚುವರೆಗೆ ಯಾವ ರೀತಿ ಎಲ್ಲ ಸ್ಟಿಚ್ ಕಟ್ಟಿಂಗ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಫಾಲ್ ಹಾಕೋದನ್ನು ಕೂಡ ಕಲ್ತ್ಕೋಬೇಕಾಗತ್ತೆ. ಇವತ್ತು ಒಂದು ಫಾಲು ಜಿಗ್ಜಾಗ್ ಮಾಡೋದಕ್ಕೆ ಒಂದು 75ರಿಂದ 100 ರೂಪಾಯಿಯನ್ನು ನಾವು ಚಾರ್ಜನ್ನು ಮಾಡ್ತೀವಿ. ಬೇಡ ನೀವು 50 ರೂಪಾಯಿ ಚಾರ್ಜ್ ಮಾಡಿದ್ರೂ ನಿಮ್ಗೆ ಯಾವುದೇ ಲಾಸ್ ಇಲ್ಲ. ಯಾಕೆ ಅಂದರೆ ಅದರಲ್ಲಿ ಹಾಕುವಂಥದ್ದು ಕೇವಲ ಒಂದು ಸ್ಟ್ರೈಟಾಗಿ ಒಂದು ಸ್ಟಿಚ್ ಅಷ್ಟೇ.
ಹಾಗಾಗಿ ಅದರಲ್ಲಿ ನೀವು ಯಾವುದೇ ತಲೆ ಉಪಯೋಗಿಸ್ಬೇಕಾಗಿರುವಂತಹ ಅವಶ್ಯಕತೆ ಖಂಡಿತ ಇಲ್ಲ. ಈಗ ಲೆಕ್ಕ ಹಾಕ್ಕೊಳ್ಳಿ, ಒಂದು ದಿನಕ್ಕೆ ಒಂದು 5 ಡ್ರೆಸ್ಸನ್ನು ಸ್ಟಿಚ್ ಮಾಡಿಕೊಟ್ಟಿದ್ದೀರಿ ಅಂದರೆ ಅಲ್ಲಿಗೆ ಒಂದು ಡ್ರೆಸ್ಗೆ 50 ರೂಪಾಯಿ ಅಂದ್ರೂ ಎಷ್ಟಾಯಿತು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಹಾಗಾಗಿ ನಾವು ಒಂದು ಗಾರ್ಮೆಂಟ್ಸ್ಗೆ ಹೋದ್ರೂ ಅಲ್ಲಿ ಕೊಡುವಂಥದ್ದು 10,000, 10ರಿಂದ 15,000 ಕೊಡಬಹುದು. ಅದರಲ್ಲೂ ಅವರು ಕೊಡುವಂತಹ ಕೆಲಸಗಳಾಗ್ಬೋದು, ಹೆಚ್ಚು ಕೆಲಸಗಳು, ಕಡಿಮೆ ದುಡ್ಡನ್ನು ಕೊಟ್ಟು ಹೆಚ್ಚು ಕೆಲಸನ ತಗೊಳ್ಳುವಂತಹದ್ದಾಗ್ಬೋದು. ಗಾರ್ಮೆಂಟ್ಸ್ ಅಂತೆ ಅಲ್ಲ, ಯಾವುದೇ ಕೆಲಸಕ್ಕೆ ಹೊರಗಡೆ ಹೋದ್ರೂ. ಆದರೆ ಇದು ಆಗಲ್ಲ, ಇದರಲ್ಲೂ ಕೆಲಸ ಇರುತ್ತೆ, ಇಲ್ಲ ಅಂತಲ್ಲ. ಆದ್ರೂ ನಾವು ನಮಗೆ ಫ್ರೀ ಆದ ಟೈಮಲ್ಲಿ ನಾವು ಕೆಲಸನ ಮಾಡ್ಕೋಬೋದು. ನಾವು ಹೊರಗಡೆ ಕೆಲಸಕ್ಕೆ ಹೋಗ್ತೀವಿ ಅಂದಾಗ ಇನ್ ಟೈಮ್ಗೆ ನಾವು ಅಲ್ಲಿ ಇರಬೇಕಾಗತ್ತೆ. ಈಗ ನಮ್ಮ ಕೆಲಸ ಇದಕ್ಕೆಲ್ಲ ನಮಗೆ ನಮ್ಮ ಸಂದರ್ಭಕ್ಕೆ ನಮ್ಗೆ ಇವತ್ತು ಕೆಲಸ ಇದೆ ಅಂತ ಆದರೆ ಇವತ್ತೇನು ಸ್ಟಿಚ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಜೊತೆಗೆ ಅದು ಯಾಕೆ ಸ್ಟಿಚ್ ಮಾಡಿಲ್ಲ ಅಂತ ಕೇಳುವಂಥವರು ಯಾರೂ ಇರೋದಿಲ್ಲ. ಹಾಗಾಗಿ ನಾವು ಮನೆಯಲ್ಲೇ ಫ್ರೀಯಾಗಿ ಕೂತಿರುವಂಥ ಟೈಮಲ್ಲಿ ಅದನ್ನು ಸದುಪಯೋಗ ಪಡಿಸ್ಕೊಂಡು ನಮಗೆ ಸ್ಟಿಚಿಂಗ್ ಕಟಿಂಗ್ ಬರಲ್ಲ ಅಂತ ಅಂದ್ರೂ ಕೂಡ ನಾವು ದುಡ್ಡನ್ನು ಸಂಪಾದನೆ ಮಾಡಬಹುದು. ಅದಕ್ಕೆ ನಾವು ಒಂದು ಸ್ವಲ್ಪ ಸೋಮಾರಿತನನ ಬಿಟ್ಟು ನಾವು ಮಾಡ್ತೀವಿ ಅಂತ ನಾವು ಮಾಡಿದ್ರೆ ಇದು ಖಂಡಿತ ಆಗೋಗಿಬಿಡುತ್ತೆ. ಈಗ ಒಂದು ಬೆಡ್ಶೀಟಿಗೆ ಸ್ಟಿಚ್ ಮಾಡಿ ಒಂದು ದಿಂಬು ಕವರನ್ನು ಸ್ಟಿಚ್ ಮಾಡಿ ಕೊಟ್ಟರೆ ನಮಗೆ 100 ರೂಪೀಸ್ ಬರುತ್ತೆ. ಅಥವಾ ಸುಮ್ಮನೆ ಒಂದು ಸ್ಟಿಚ್ಚನ್ನು ಹಾಕಿ ಕೊಟ್ಟರೆ ಒಂದೊಂದಕ್ಕೆ 10 ರೂಪೀಸು. ಮತ್ತು ಬೆಡ್ಶೀಟು ದೊಡ್ಡದಾಗಿರುತ್ತೆ, ಅದಕ್ಕೆ ಒಂದು 40 ರೂಪೀಸ್. ಈ ರೀತಿ ನಾವು ಚಾರ್ಜ್ ಮಾಡಿದಾಗ ಒಂದು 60ರಿಂದ 70 ರೂಪಾಯಿ ನಾವು ಸಂಪಾದನೆಯನ್ನು ಮಾಡಬಹುದು. ಯಾವುದೇ ಒಂದು ಮಿಷಿನ್ ಮೇಲೆ ಕೂತು ನಾವು ಸ್ಟಿಚಿಂಗ್ ಮಾಡಿ ಎದ್ದೇಳ್ತೀವಿ ಅಂತಂದರೆ ಒಂದು 50 ರೂಪೀಸ್ ಇಲ್ಲದಂತೆ ನಾವು ಎದ್ದೇಳಲ್ಲ. ಹಂಗೆ ಕಡಿಮೆ ಅಂದರೆ ಆಗಿರುವಾಗ ಆರಾಮಾಗಿ ನಾವು ಬಂಡವಾಳ ಹಾಕುವಂಥದ್ದು ಏನೂ ಇಲ್ಲ. ಇದರಲ್ಲಿ ಒಂದು ದಾರನ ಹಾಕ್ಕೊಂಡ್ರೆ ನಮಗೆ ಎಷ್ಟೊಂದು ಬಟ್ಟೆಯನ್ನು ಸ್ಟಿಚ್ಚನ್ನು ಮಾಡ್ಕೋಬಹುದು. ಹಾಗಾಗಿ ನೀವು ಈ ರೀತಿ ಸುಮ್ಮನೆ ಕೂತಿರುವಂಥವ್ರು, ಮನೆ ಕೆಲಸ ಆಯಿತು, ಸಂಜೆವರೆಗೂ ಟೈಮ್ ಇದೆ ಅನ್ನುವಂಥವ್ರು ಈ ರೀತಿ ನೀವು ನಿಮ್ಮ ಟೈಮನ್ನು ಬಳಸ್ಕೊಂಡ್ರೆ ನಿಮಗೆ ಒಂದಷ್ಟು ಜನ ಫ್ರೆಂಡ್ಸು ಸಿಗ್ತಾರೆ. ಜೊತೆಗೆ ನಿಮ್ಮ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ, ಟೈಮ್ ಪಾಸನ್ನು ನೀಟಾಗಿ ಮಾಡ್ಕೋಬಹುದು. ಮತ್ತು ಬೇಜಾರಾಗಿ ಕೂತು ಎಷ್ಟೊಂದು ಜನ ಮಲಗಬೇಕು, ಮಧ್ಯಾಹ್ನ ಟೈಮ್ ನಿದ್ದೆ ಮಾಡುವಂಥ ಕೆಟ್ಟ ಅಭ್ಯಾಸ ಆಗಲಿ ಇವೆಲ್ಲ ಬೆಳೆಸ್ಕೊಳ್ಳೋದು ಅದು ಉಂಟು. ಹಾಗಾಗಿ ನಾವು ಅದನ್ನು ಕೆಲಸದ ಕಡೆ ಗಮನ ಕೊಟ್ಟಾಗ ಮತ್ತು ಇನ್ನೊಂದು ನಮಗೆ ದುಡ್ಡು ನಾವೇ ಸಂಪಾದನೆ ಮಾಡ್ತಿದ್ದೀವಿ ಅಂತ ಆದಾಗ ತುಂಬಾ ಖುಷಿಯಾಗತ್ತೆ. ಮತ್ತು ಇವತ್ತಿನ ಕೆಲಸದಲ್ಲಿ ನಮಗೆ ಇಷ್ಟು ದುಡ್ಡು ಸಿಕ್ಕಿದೆ ಅಂತಂದರೆ ನಾಳೆ ಕೆಲಸ ಮಾಡಿದಾಗ ಇನ್ನೂ ಒಂದಷ್ಟು ದುಡ್ಡು ಸಿಗತ್ತೆ ಅನ್ನುವಂತಹ ಉತ್ಸಾಹ ಇರುತ್ತೆ. ಜೊತೆಗೆ ನಾವು ಮುಂದೆ ಏನೇ ಇದ್ದರೆ ಈ ಸ್ಟೆಪ್ ಮುಗೀತು, ನಮಗೆ ಸ್ಟಿಚಿಂಗ್ ಹಾಕೋದಕ್ಕೆ ನೀಟಾಗಿ ಬರ್ತಿದೆ, ನಾವ್ಯಾಕೆ ಕಟಿಂಗ್ ಕಲಿಬಾರ್ದು ಅನ್ನುವಂಥದ್ದು ನಿಮಗೆ ಪ್ರೋತ್ಸಾಹ ಸಿಗತ್ತೆ. ಇನ್ನೊಂದಷ್ಟು ಹೆಚ್ಚು ನಾವು ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಒಂದು 50 ರೂಪಾಯಿಯಿಂದ ಶುರುವಾದಂತಹ ನಿಮ್ಮ ಬಿಸ್ನೆಸ್ಸು ನಾಳೆ ಒಂದು 50,000ದವರೆಗೂ ಹೋಗಬಹುದು. ಹಾಗಾಗಿ ಯಾವುದಕ್ಕೂ ನಮ್ಮ ಶ್ರಮ ಏನಿದೆ ಮತ್ತು ನಮ್ಮ ಬುದ್ಧಿವಂತಿಕೆ ಏನಿದೆ ಅದರ ಮೇಲೆ ಇದು ಇರುತ್ತೆ. ನಮ್ಮ ಟೈಮನ್ನು ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಅದಿರುತ್ತೆ. ಹಾಗಾಗಿ ಆದಷ್ಟು ಸುಮ್ಮನೆ ಕೂತಿರೋ ಬದಲು ನಾವು ಯಾಕೆ ಈ ಕೆಲಸ ಮಾಡಬಾರ್ದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಒಂದು ತಿಂಗಳಿಗೆ ಕಡಿಮೆ ಅಂದ್ರೂ 10ರಿಂದ 15,000 ರೂಪಾಯಿ ನಾವು ಫ್ರೀ ಟೈಮಲ್ಲೇ ಸಂಪಾದನೆಯನ್ನು ಮಾಡಬಹುದು. ಹೊರಗಡೆ ಎಲ್ಲೂ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಅದರಿಂದ ಇನ್ನೂ ಮುಂದಿನ ಬಿಸ್ನೆಸ್ಸನ್ನು ನಾವು ಹೆಚ್ಚಿಸ್ಕೊಳ್ಬಹುದು. ಈ ವಿಷಯ ನಿಮಗೆ ಎಷ್ಟು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾವೆಲ್ಲ ಬ್ಲೌಸ್ ಕಟಿಂಗ್ಸ್ ಬೇಕಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್. ಯಾವುದ್ರ ಬಗ್ಗೆ ಆದ್ರೂ ಪರವಾಗಿಲ್ಲ, ಕಟಿಂಗ್ ಆಗ್ಬೋದು, ಸ್ಟಿಚಿಂಗ್ ಆಗ್ಬೋದು, ನಿಮಗೆ ಯಾವ ಥರ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಬೇಕು ಅನ್ನೋದನ್ನು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ಯಾರು ಟೈಮನ್ನು ವೇಸ್ಟ್ ಮಾಡ್ಕೋಬಾರ್ದು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಿದ್ದೀನಿ. ಆದಷ್ಟು ನಮಗೆ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಬರಲ್ಲ ಅಂತ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಬರುವಂಥ ಕೆಲಸದಲ್ಲೇ ನಾವು ಸಂಪಾದನೆಯನ್ನು ಮಾಡ್ತೀವಿ ಅನ್ನುವಂಥದ್ದು ನಮಗೆ ಆತ್ಮಸ್ಥೈರ್ಯ ಇರಬೇಕು. ನಮಗೆ ನಾವು ನಂಬಿಕೆ ಇಟ್ಟರೆ ಖಂಡಿತವಾಗ್ಲೂ ನಾವು ಮಾಡುವಂಥ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು. ಹಾಗಾಗಿ ಇಲ್ಲಿಗೆ ಇಷ್ಟು ವಿಷಯನ ತಿಳಿಸ್ಕೊಳ್ತಾ ನಾನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮ್ಮ ಎಲ್ಲ ವೀಡಿಯೋಸನ್ನು ಹೀಗೆ ಫಾಲೋ ಮಾಡಿ. ಜೊತೆಗೆ ಯಾವೆಲ್ಲ ವೀಡಿಯೋಸ್ಗಳು ಬೇಕು ಅನ್ನೋದನ್ನು
ಯಾವೆಲ್ಲ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಯಾವುದ್ರ ಬಗ್ಗೆ ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು. ಈಗ ಎಲ್ಲ ಸ್ಟಿಚಿಂಗು ನನಗೆ ಫ್ರೀ ಟೈಮ್ ಸಿಗಲ್ಲ ಅಂಥ ಟೈಮಲ್ಲಿ ಮಾಮೂಲಿ ಕಸ್ಟಮರ್ ಅವ್ರಿಗೆ ನಾವು ಸ್ಟಿಚ್ ಮಾಡೇ ಕೊಡಬೇಕಾಗತ್ತೆ. ಹಾಗಾಗಿ ಇಷ್ಟು ಡ್ರೆಸ್ಗಳನ್ನು ನಾನು ಇಷ್ಟು ಟೈಮಲ್ಲಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಈ ಕೆಲಸ ಇಲ್ಲಿಗೆ ಇವತ್ತಿಗೆ ಮುಗೀತು. ನೆಕ್ಸ್ಟು ನನ್ನ ಕೆಲಸ ಬ್ಲೌಸು ಸ್ಟಿಚಿಂಗ್ ಮಾಡೋದಿರುತ್ತೆ, ಅದನ್ನು ನಾನು ಮುಗಿಸ್ಕೋತೀನಿ. ಹಾಗಿದ್ರೆ ಈಗ ನೋಡಿದ್ರಲ್ಲ ವಿಡಿಯೋ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.